ಇನ್ನು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೇ ಅಪಾಯ ಮಾಡುವಂತ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತವಾಗಿಬಿಟ್ಟಿದೆ. ಸರ್ಕಾರಕ್ಕೆ ಈಗ ಕಾಂಗ್ರೆಸ್ನ ಶಾಸಕರೇ ಅಪಾಯ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಲ್ಲಿ ಒಳ ಬೇಗುದಿ ಕುದಿತಾ ಇದೆ. ಆ ಒಳ ಬೇಗುದಿ ಈಗ ಬಹಿರಂಗವಾಗಿ ಕೂಡ ಚರ್ಚೆ ಆಗುವಂತೆ ಮಾಡ್ತಾ ಇದೆ. ಸಂಪೂರ್ಣವಾಗಿ ಈಗ ರಾಜ್ಯದಲ್ಲಿ ಇರುವಂತಹ ಸರ್ಕಾರದ ಆಡಳಿತ ವ್ಯವಸ್ಥೆ ಏನಿದೆ ಅದೇ ಸ್ಥಗಿತ ಆಗ್ಬಿಟ್ಟಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾ ಹೇಳಿದ್ರಿ, ಏನೇನೋ ಮಾಡ್ಲಿಕ್ಕೆ ಹೋಗಿ ಅವಾಂತರಗಳನ್ನು ಮಾಡ್ತಾ ಇದ್ದಾರೆ. ಅವಾಂತರಗಳ ಸರ್ಕಾರ ಅಂತ ಹೇಳಬೇಕು. ಇದಕ್ಕೆ ಇದ್ದಂಥ ವ್ಯವಸ್ಥೆ ಮುಂದುವರ್ಸೋದೂ ಇಲ್ಲ. ವೀರಶೈವ ಪದ ಅನ್ನುವಂಥ ತೆಗೆದು ಹಾಕುವಂಥದ್ದು, ಅದರಿಂದ ಇಫೆಕ್ಟ್ ಏನಾಗ್ತದೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಆಗ್ತವೆ, ಸಮಾಜದಲ್ಲಿ ಯಾವ ರೀತಿ ಸಂಘರ್ಷಗಳು ಚಾಲು ಆಗ್ತವೆ, ಇದನ್ನು ಏನೂ ವಿಚಾರ ಮಾಡಲ್ಲದೇ ಬೇಕಾಬಿಟ್ಟಾಗಿ ಯಾರೋ ಅಡ್ವೈಸ್ ಮಾಡ್ತಾ ಇದ್ದಾರೆ. ಇದರಿಂದ ಅಡ್ವರ್ಸ್ ಇಫೆಕ್ಟು ಸರ್ಕಾರಕ್ಕೆ, ಮಂತ್ರಿಗಳಿಗೆ ಆಗ್ತಾಯಿದೆ. ಅದಕ್ಕೆ ನಾ ಹೇಳಿದ್ರಿ, ಏನೇನೋ ಮಾಡ್ಲಿಕ್ಕೆ ಹೋಗಿ ಅವಾಂತರಗಳನ್ನು ಮಾಡ್ತಾ ಇದ್ದಾರೆ. ಅವಾಂತರಗಳ ಸರ್ಕಾರ ಅಂತ ಹೇಳಬೇಕು. ಇದಕ್ಕೆ ಇದ್ದಂಥ ವ್ಯವಸ್ಥೆ ಮುಂದುವರ್ಸೋದೂ ಇಲ್ಲ. ವೀರಶೈವ ಪದ ಅನ್ನುವಂಥ ತೆಗೆದು ಹಾಕುವಂಥದ್ದು, ಅದರಿಂದ ಇಫೆಕ್ಟ್ ಏನಾಗ್ತದೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಆಗ್ತವೆ, ಸಮಾಜದಲ್ಲಿ ಯಾವ ರೀತಿ ಸಂಘರ್ಷಗಳು ಚಾಲು ಆಗ್ತವೆ, ಇದನ್ನು ಏನೂ ವಿಚಾರ ಮಾಡಲ್ಲದೇ ಬೇಕಾಬಿಟ್ಟಾಗಿ ಯಾರೋ ಅಡ್ವೈಸ್ ಮಾಡ್ತಾ ಇದ್ದಾರೆ. ಇದರಿಂದ ಅಡ್ವರ್ಸ್ ಇಫೆಕ್ಟು ಸರ್ಕಾರಕ್ಕೆ, ಮಂತ್ರಿಗಳಿಗೆ ಆಗ್ತಾಯಿದೆ.